ಲಿಮಿಟೆಡ್ ಜಿಲ್ಲೆಗಳಲ್ಲಿ. ಓಕೆ. ಒಂದು ರೈತರಿಂದ ಕಂಪ್ಲೇಂಟ್ ನಿಮ್ಮ ಬಗ್ಗೆ ಹೇಳಿದೆ, ಇನ್ನೊಂದು ಸೀರಿಯಸ್ ಕಂಪ್ಲೇಂಟ್ ಇದೆ. ರೈತರಿಂದ ಎಲ್ಲಿಯೂ ಕಂಪ್ಲೇಂಟ್ ಬರಲಿಲ್ಲ. ಇತ್ತು ಅಂತ ಕೇಳಿದ್ರೆ ನೀವು ಕ್ಲಾರಿಫಿಕೇಶನ್ ಕೊಟ್ಟರೆ. ಇನ್ನೊಂದು ಸೀರಿಯಸ್ ಕಂಪ್ಲೇಂಟ್ ಇದೆ ಸರ್, ದಯವಿಟ್ಟು ನೀವೇ ಮಾತಾಡಬೇಕು ಅದಕ್ಕೆ, ಪ್ಲೀಸ್ ಸರ್. ಹಲೋ. Hello, good evening, sir. ಗುಡ್ ಈವ್ನಿಂಗ್. ಅಸ್ಸಲಾಮ್ ವಲೈಕುಮ್. Walaikum salam. ಈ ಕಂಪ್ಲೇಂಟ್ನ ಸೀರಿಯಸ್ ಆಗಿ ಕೇಳಲೇಬೇಕು ಸರ್. ವಾಟ್ ಇಸ್ ಯುವರ್ ಕಂಪ್ಲೇಂಟ್? My father is not giving enough time. I haven't seen my father in 2 weeks. So what should we do, sir? You have to go with your father to Bangalore. But I'm studying here. I have my classes. So what can I do? I'll tell your father to make time and meet you. Okay? Okay, sir. ಇದು ತುಂಬಾ ಸೀರಿಯಸ್ ಕಂಪ್ಲೇಂಟ್ ಸರ್, ಮಗಳ ಕಡೆಯಿಂದ. ಮಗಳು ಮತ್ತು ಮಿಸ್ಸಸ್ ಕಡೆ ಸೇಮ್ ಇಬ್ರು. ಎಷ್ಟೊತ್ತು ಮಾತಾಡಿದ್ರಿ ಸರ್ ಬೆಳಗ್ಗೆಯಿಂದ ಎಷ್ಟು ತನಕ? ಇಲ್ಲ, ನಮ್ಮ ಫೋನ್ ಬಂದು ಯಾವುದು ಇವತ್ತು ಎಷ್ಟೊತ್ತು ಮಗಳಿಂದ ಫಸ್ಟ್ ಮಾತಾಡೋದು. ಮಗಳ ನಾವೇ ಮಾತಾಡ್ಕೋ ಅವಕಾಶ ಮಾಡ್ಕೊಟ್ಟಂಗೆ. ಹಾಗೆ ಬೆಳಿಗ್ಗೆ ಬೇಗ ಹೋದೆ, ಮನೆಯವರು ಕೂಡ ಬೆಳಿಗ್ಗೆ ಮತ್ತೆ ಮೆಸೇಜ್ ಮಾಡಿದೆ, ಮತ್ತೆ ಲೇಟ್. ಇನ್ನು ಅವರು ಕೆಲವೊಮ್ಮೆ ಫೋನ್ ಕಾಯ್ತಾ ಇರ್ತಾರೆ, ನನ್ನ ನಿದ್ದೆ ಎಲ್ಲ ಡಿಸ್ಟರ್ಬ್ ಇಲ್ಲ, ಪ್ರಾಕ್ಟಿಕಲ್ ಪ್ರಾಬ್ಲಮ್. ವೈಫಿಂದ ಏನು ಕಂಪ್ಲೇಂಟ್ ಸರ್? ಅಗೇನ್ ಟೈಮ್ ಕೊಡಲ್ಲ. ಓನ್ಲಿ ಟೈಮ್, ಬೇರೆ ಏನಿಲ್ಲ. ಒಂದು ಟೈಮ್, ಮತ್ತೆ ನಾನು ಸರಿಯಾದ ಸಮಯ ನಿದ್ದೆ ಮಾಡಬೇಕು, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಊಟ ಕಡಿಮೆ ಮಾಡಬೇಕು, ಹೆಲ್ತ್ ಇಷ್ಟು ಮೂರೇ, ಮತ್ತೆ ಪ್ರಾರ್ಥನೆ ಮಾಡಬೇಕು. ದೇವರು ಇಷ್ಟೆಲ್ಲ ಕೊಟ್ಟಿದ್ದಾರೆ, ಸರಿಯಾದ ಟೈಮಲ್ಲಿ ಯಾಕೆ ಮಾಡಲಿಕ್ಕೆ ಆಗುದಿಲ್ಲ, ಮೇಯ್ನ್ ಒಂದು ಅದು. ಎಷ್ಟೊತ್ತು ನಿದ್ರೆ ಮಾಡ್ತೀರಾ ಸರ್? ಡಿಪೆಂಡ್ಸ್ ಅಲ್ಲ. 6 ಗಂಟೆ 7 ಗಂಟೆ? ಕಡಿಮೆ, 7 ಗಂಟೆ ಅದೇ ಭಾಳ ಆರಾಮ. ನನಗೆ 6 ಗಂಟೆ ನಿದ್ದೆ ಬಂತಂತ ಹೇಳಿದ್ರೆ ಐ ಬಿ ವೆರಿ ಫ್ರೆಶ್. ಓಕೆ. 6 hours ಇಫ್ ಐ ಗೆಟ್ ಐ ಬಿ ವೆರಿ ಕಂಫರ್ಟಬಲ್. ಮಧ್ಯದಲ್ಲಿ ಒಂದು ಚಿಕ್ಕ ನಾಪ್ ಗೀಪ್ ಏನು ಮಧ್ಯಾಹ್ನದ ಹೊತ್ತು ಅಂತ ಹ್ಯಾಬಿಟ್ ಅಂತ ಇಲ್ಲ, ವೆರಿ ರೇರ್. ಬಟ್ ಸಮ್ಟೈಮ್ಸ್ ಕೆಲವು ಬರ್ತದೆ. ವೆಹಿಕಲಲ್ಲಿ ಹೋಗುವಾಗ 1 hour ಡಿಸ್ಟೆನ್ಸ್ ಇದ್ದರೆ ನಾನು ಅಲ್ಲಿ ಮಲಗಿ ಬಿಡ್ತೇನೆ 5ರಲ್ಲಿ 5ಕ್ಕೆ.